ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಂಚತನ್ಮಾತ್ರಾ ಸಂಧಿಯ ಸಂಧಿ ಸಾರವನ್ನು ನೋಡ್ತಾ ಇದ್ದೇವೆ. ನಾನು ಸಂಕ್ಷಿಪ್ತದಲ್ಲಿ ಹೇಳಿದರೂ ಕೂಡ ನಾನು ವಿಷಯ ಯಾವುದೂ ಬಿಟ್ಟಿಲ್ಲ, ಎಲ್ಲ ವಿಷಯನೂ ಕವರ್ ಮಾಡ್ತಾ ಇದ್ದೇನೆ. ಇದು ಎಲ್ಲರೂ ಅರ್ಥವನ್ನು ತಿಳ್ಕೊಳ್ಳಿ ಪ್ರಯತ್ನ ಪಡಬೇಕು, ಅಧ್ಯಯನ ಮಾಡಬೇಕು. ಇದಕ್ಕೆ ಸ್ವಲ್ಪ ಕಷ್ಟಪಡಬೇಕು, ಅಧ್ಯಯನ ಮಾಡಬೇಕು. ಸ್ವಲ್ಪ ಕಠಿಣವಾದಂಥ ವಿಷಯ ಇದೆ. ಅದಕ್ಕೆ ನಿಧಾನವಾಗಿ ದಿನಾಲು ಸ್ವಲ್ಪನೇ ಹೇಳ್ತೀನಿ, 2 ನುಡಿ 3 ನುಡಿ ಅಷ್ಟೇ ಹೇಳ್ತೀನಿ. ಅಷ್ಟೇ ಅಧ್ಯಯನ ಮಾಡಿಕೊಂಡು ಅದು ಹೋಗಿ. ಹರೇ ಶ್ರೀನಿವಾಸ. 6ನೇ ನುಡಿ, 5 ನುಡಿ ಆಗಿದೆ, ಇವಾಗ 6ನೇ ನುಡಿ. ಚಿರಗಳೈದೈದೆರಡು ಬಾಹುಗಳ 2 ಪಾದಗಳ 1 ಮಧ್ಯ ಉದರದಿ ಶೋಭಿಪ ವಾಂಗ್ಮನೋಮಯ ನೆನಪ ನಿತ್ಯದಲ್ಲಿ. ಇಲ್ಲಿ ವಾಂಗ್ಮಯ ಮನೋಮಯ 2 ರೂಪ ಇದೆ. ಅಲ್ಲಿ ವಾಂಗ್ಮನೋಮಯ ಅಂತ ಒಟ್ಟಿಗೆ ಹೇಳ್ತಾರೆ. ಎರಡು ರೀತಿಯಾಗಿ ಹೇಳೋ ಪದ್ಧತಿ ಇದೆ. ಈ ವಾಂಗ್ಮಯ ಮನೋಮಯ ರೂಪದ ಚಿಂತನೆಯನ್ನು ಇಲ್ಲಿ ಜಗನ್ನಾಥಾಶ್ರಮ ಕೊಟ್ಟಿದ್ದಾರೆ. ಅಂದರೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರೋಂಥ ಶಬ್ದ. ಆಮೇಲೆ ಇದು ವಾಂಗ್ಮಯ ಅಂತಂದರೆ ಈ ವಾಂಗ್ಮಯ ಪ್ರಪಂಚ ಹೇಗಿರ್ತದೆ, ಈ 51 ಅಕ್ಷರದಿಂದ ಮಾತ್ರ. ಎಷ್ಟೇ ಇರಲಿ, ಎಷ್ಟೋ ಅವಧಿ ಇದ್ದು ಕೂಡ ಅದೆಲ್ಲ ಪೂರ್ತಿ ಎಲ್ಲ ಈ 51 ಅಕ್ಷರದಿಂದನೇ ಆಗಿದ್ದು. ಅಲ್ಲಿ ನಮ್ಮದು ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಬರಬೇಕು. ಆಮೇಲೆ ವಾಕ್ ಶುದ್ಧಿ ಇರಬೇಕು. ಅಂದರೆ ವಾಕ್ನಲ್ಲಿ ಮಾತಾಡೋ ಶಕ್ತಿ ಕೊಡುವವನು ಭಗವಂತ. ನಮ್ಮ ಮನಸ್ಸಿನಲ್ಲಿ ನಿಂತು ಬುದ್ಧಿನಲ್ಲಿ ನಿಂತು ಅದು ವಿಚಾರಗಳನ್ನು ಕೊಡುವಂಥ ಭಗವಂತ. ಆ ಭಗವಂತನ ಚಿಂತನೆ ಮಾಡಿದರೆ ನಮ್ಮ ವಾಕ್ ಶುದ್ಧಿ ಇರ್ತದೆ. ಆಮೇಲೆ ವಾಕ್ ಶುದ್ಧಿ ಅಂತಂದರೆ ಆಮೇಲೆ ಅದು ಬುದ್ಧಿನೂ ಶುದ್ಧಿ ಆಗಿರ್ತದೆ. ಬುದ್ಧಿ ಶುದ್ಧ ಆದ್ರೆ ವಾಕ್ ಶುದ್ಧಿ ಆಗ್ತದೆ ಅಂತ. ವಾಕ್ ಶುದ್ಧಿಯ ಅರ್ಥ ಏನು ಅಂತಂದರೆ ದ್ವೇಷ ಅಸೂಯ ಎನ್ನು ಅಹಂಕಾರ, ದ್ವೇಷ, ಅಸೂಯ ಈ ರೀತಿಯಾದಂಥದ್ದು ಶಬ್ದಗಳನ್ನು ನಮ್ಮ ಬಾಯಿಗೆ ಬರೋದಿಲ್ಲ. ಆಮೇಲೆ ಈ ಸ್ತೋತ್ರಗಳನ್ನು ಮಂತ್ರಗಳನ್ನು ನಾವು ಶುದ್ಧವಾಗಿ ಅನ್ನಬಹುದು. ಈ ಕೆಲವೊಂದು ಸರ್ತಿ ಸ್ಪಷ್ಟವಾಗಿ ಅನ್ಲಿಕ್ಕೆ ನಾವು ಬರೋದಿಲ್ಲ, ಶುದ್ಧವಾಗಿ ಅನ್ಲಿಕ್ಕೆ ಬರೋದಿಲ್ಲ. ಈ ರೂಪದ ಭಗವಂತನ ಈ ರೂಪದ ಚಿಂತನೆ ಮಾಡಿದರೆ ನಮ್ಮ ಪಾರಾಯಣ ಸ್ತೋತ್ರಗಳನ್ನು ಶುದ್ಧವಾಗಿ ಬರ್ತದೆ, ಸ್ಪಷ್ಟವಾಗಿ ಬರ್ತದೆ. ಅದಕ್ಕೆ ಇದು ವಾಂಗ್ಮನೋಮಯ ರೂಪದ ಚಿಂತನೆಯನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ಕೊಟ್ಟಿದ್ದಾರೆ. ಅದು ಆ ವಾಂಗ್ಮನೋಮಯ ಭಗವಂತನ ರೂಪದ ಚಿಂತನೆ ಹೇಗಿದ್ದಾನೆ ಅವನು ರೂಪ ಹೇಗಿದೆ ಅಂತಂದರೆ ಶಿರಗಳೈದೆರಡು, 5 ಸರ್ತಿ ಅಂದರೆ 10 ತಲೆ ಇದ್ದಂಥದ್ದು. ಬಾಹುಗಳ 2 ಬಾಹುಗಳು ಇವೆ. ಪಾದಗಳ 2 ಪಾದಗಳು, ಬಾಹುಗಳು ಶಿರಗಳೈದೆರಡು ಬಾಹುಗಳು, ಒಂದು ಬಾಹುಗಳ ಥರ 10 ತಲೆ 10 ಕೈ, 2 ಪಾದಗಳು, 2 ಕಾಲಿದ್ದಂಥದ್ದು. ಮಧ್ಯ ಉದರ 1, ಮಧ್ಯ ಉದರದಿ ಶೋಭಿಪ ವಾಂಗ್ಮನೋಮಯ ನೆನಪ ನಿತ್ಯದಲ್ಲಿ. ವಾಂಗ್ಮನೋಯ ಅಂತ ಹೆಸರದಿಂದಂತಹ ಭಗವಂತನ ರೂಪ, ನಮಗೆ ವಾಕ್ ಶುದ್ಧಿಯನ್ನು ಕೊಡುವಂಥ ಭಗವಂತನ ರೂಪ. ಅಲ್ಲಿ 10 ತಲೆ 10 ಕೈ, 1 ಮಧ್ಯ ಉದರ, 2 ಕೈ ಇದೆ, 10 ಕೈ, 2 ಪಾದ, 1 ಮಧ್ಯ ಉದರ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ರೂಪವನ್ನು ಎಲ್ಲೆಲ್ಲಿ ಚಿಂತನೆ ಮಾಡೋಕ್ಕೆ ನಾವು ಕರ್ಣ ಅಂತಂದರೆ ಇಂದ್ರಿಯಗಳು, 11 ಇಂದ್ರಿಯಗಳು. ಧಾತುಗಳಲ್ಲಿ 7 ಧಾತುಗಳು. ಅಲ್ಲಿ ಎಲ್ಲ ಕಡೆಯೂ ಈ ವಾಂಗ್ಮನೋಮಯ ರೂಪವನ್ನು ಈ ಧಾತುಗಳಲ್ಲಿ, ಈ ಇಂದ್ರಿಯಗಳಲ್ಲಿ, ಆಮೇಲೆ 72,000 ನಾಡಿಗಳಲ್ಲಿ ಚಿಂತನೆ ಮಾಡಬೇಕು. ಇಪ್ಪ ನಾಡಿಗಳೊಳಗೆ ಮತ್ತು ಇಲ್ಲಿ ಯಾಕೆ ತಿರ್ಗಾ ನಾಡಿ ಬಂತು ಅಂತಂದರೆ ನಮ್ಮ ಕಾರ್ಯಗಳನ್ನು ಅದೆಲ್ಲ ನಾಡಿಯ ನಾಡಿಗಳ ದ್ವಾರ ಅಲ್ಲೆಲ್ಲ ಭಗವಂತನ ರೂಪ. ಅಲ್ಲಿ 72,000 ರೂಪದಿಂದ, ಅಂದರೆ ಇವೇ ವಾಂಗ್ಮನೋಮಯ ರೂಪ ಎಲ್ಲ. ಅಂದರೆ ಇಲ್ಲಿ ನಮ್ಮ ದೇಹದಲ್ಲಿದ್ದಂಥ ಇಂದ್ರಿಯದಲ್ಲಿ, ಧಾತುಗಳಲ್ಲಿ, ನಾಡಿಗಳಲ್ಲಿ ವ್ಯಾಪ್ತ.
ಅದರಿಂದ ಏನಾಗ್ತದೆ, ಅದು ನಮಗೆ ಕಾರ್ಯವನ್ನು ಪ್ರಚೋದನೆ ಆಗ್ತದೆ. ಈಗ ಮಾತಾಡಬೇಕಂತ ಇಚ್ಛೆ ಆಗಬೇಕು, ಅದನ್ನು ಮಾತಾಡಬೇಕು, ಶುದ್ಧವಾಗಿರಬೇಕು, ಸರಿಯಾಗಿ ಮಾತಾಡಬೇಕು, ಈ ರೀತಿಯಾಗಿ ಮಾಡುವಂಥದ್ದು. ಇದು ಅರವಿದೂರನು, ಅರ ಅಂತಾರೆ ದೋಷ, ದೂರ ಇಲ್ಲ ಅಂತ. ಅಂದರೆ ದೋಷ ದೂರರಾದಂತಹ ಭಗವಂತ ಭಾರತ ಪ್ರತಿಪಾದ್ಯನೆಂದೆನಿಸಿ, ಭಾರತ ಪ್ರತಿಪಾದ್ಯ ಅಂತಂದ್ರೇನು, ಮಹಾಭಾರತ ಪ್ರತಿಪಾದ್ಯನೆ ಆದಂತಹ. ಇಲ್ಲಿ ಯಾಕೆ ಮಹಾಭಾರತದ ಚಿಂತನೆ ಕೊಟ್ಟರು ಅಂತಂದರೆ, ಎಲ್ಲ ಕಡೆಯೂ ಹೇಳ್ತಾರೆ ಮಹಾಭಾರತ ಇದು ಪಂಚಮ ವೇದ ಅಂತ ಹೇಳ್ತಾರೆ. ಅಂದರೆ ಎಲ್ಲ 4 ವೇದದಲ್ಲಿ ಬಂದಂಥ ಎಲ್ಲ ವಿಷಯವನ್ನು ಮಹಾಭಾರತದಲ್ಲಿ ಬಂದಿದೆ ಅಂತ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ತುಂಬ ಸಲ ನಾವು ಪಾರಾಯಣ ಮಾಡಿದ್ದೀವಿ, ಕೇಳಿದ್ದೀವಿ. ಅದರಲ್ಲಿ ಬಹಳಷ್ಟು ವಿಷಯ ಬಂದಿದೆ. ಪ್ರತಿಯೊಬ್ಬರು ಪಂಡಿತರದ್ದು ಹೇಳುವಾಗ ಈ ಮಹಾಭಾರತದಲ್ಲಿ ಇದ್ದಂಥ ವಿಷಯನೇ ಎಲ್ಲ ಕಡೆ ಬಂದಿದೆ. ಬೇರೆ ಬೇರೆ ಕಡೆ ಒಂದೊಂದು ವಿಷಯ ಬಂದಿರ್ತದೆ, ಒಂದೊಂದು ಬಿಟ್ಟಿರ್ತದೆ. ಯಾವ ವಿಷಯ ಯಾವ ವಿಷಯ ತಗೊಂಡ್ರು ಕೂಡ, ಬೇರೆ ಗ್ರಂಥದಲ್ಲಿ ತಗೊಳ್ಳಿ ಅಥವಾ ವ್ಯವಹಾರದಲ್ಲಿ ತಗೊಳ್ಳಿ, ಯಾವ ವಿಷಯ ತಗೊಂಡ್ರು ಕೂಡ ಅದು ಮಹಾಭಾರತದಲ್ಲಿ ಇದ್ದೇ ಇದೆ. ಮಹಾಭಾರತದಲ್ಲಿ ಇಲ್ಲದೇ ಇರುವಂಥ ವಿಷಯ ಹೊರಗಡೆ ಎಲ್ಲೂ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಭಾರತ ಪ್ರತಿಪಾದ್ಯನೆಂದೆನಿಸಿ ಅಂತಂದರೆ, ಈ ವಾಂಗ್ಮಯ ಪ್ರಪಂಚ ಎಷ್ಟು ದೊಡ್ಡದಾಗಿದೆ. ಮಹಾಭಾರತದಲ್ಲಿ ಬಂದಂಥ ವಿಷಯನೇ ಎಲ್ಲ ಕಡೆ ವಿಭಾಗ ಮಾಡಿ ಪ್ರಸಾರ ಆಗಿದೆ. ಅದಕ್ಕೆ ಅಲ್ಲಿ ನಾಡಿ ಒಳಗೆ ಈ ವಾಂಗ್ಮನೋಮಯ ರೂಪವನ್ನು ನಮ್ಮ ಧಾತುಗಳಲ್ಲಿ, ವಾಂಗ್ಮಯ ಪ್ರಪಂಚದಲ್ಲಿ, ಆಮೇಲೆ ನಮ್ಮ ಇಂದ್ರಿಯಗಳಲ್ಲಿ ಎಲ್ಲ ಚಿಂತನೆ ಮಾಡಬೇಕು. ಭಾರತ ಪ್ರತಿಪಾದ್ಯನೆಂದೆನಿಸಿ, ಅಂದರೆ ಪ್ರತಿಪಾದ್ಯ ರೂಪ 72,000 ನಾಡಿ ಒಳಗೆ ಪ್ರತಿಪಾದ್ಯರಾದಂಥ ಭಗವಂತ ಈ ಮಹಾಭಾರತದಲ್ಲಿದ್ದಂಥ ಎಷ್ಟೋ ರೂಪಗಳು ಬರ್ತವೆ. ಅದೆಲ್ಲ ಪ್ರತಿಪಾದ್ಯ. ಅಂದರೆ ಪ್ರತಿಪಾದ್ಯ ಅಂತಂದ್ರೇನು, ಅಲ್ಲಿ ಅವನ ಬಗ್ಗೆ ಬಂದಂಥ ಚಿಂತನೆ, ಅದಕ್ಕೆ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಅವನ ಬಗ್ಗೆ ಇದ್ದಂಥ ಚಿಂತನೆ ಪ್ರತಿಪಾದ್ಯ ರೂಪ ಅಂತ ಹೇಳ್ತಾಳೆ. ಸೊ ಇಲ್ಲಿ ನಾಡಿ ಒಳಗಡೆ ಇಡ ಪಿಂಗಳ ಮೇನ್ ಮುಖ್ಯವಾದಂಥ 2 ನಾಡಿ ಅಂತ ಹೇಳ್ತೀವಿ. 4 ನಾಡಿ ಇರ್ತದೆ. ಇಡ ಪಿಂಗಳ, ವೈದ್ಯುತಿ ಆಮೇಲೆ ಪ್ರಕಾಶಿನಿ ಅಂತಕೊಂಡು ಈ 4 ನೋಡಿ ಇರ್ತದೆ. ಅದರಲ್ಲಿ ಇಡ ಪಿಂಗಳ ಅಂತಂದರೆ, ಇಡದಲ್ಲಿ ಇಲ್ಲಿ ಮಹತ್ತತ್ವ ಇರ್ತದೆ. ಅಲ್ಲಿ ಅದು ಎಡಗಡೆ, ಬಲಗಡೆ ಪಿಂಗಳ ಅಂತಿಕ್ಕದು. ಅಲ್ಲಿ ಪಿಂಗಳ ನಾಡಿಯಲ್ಲಿ ಅಹಂಕಾರ ತತ್ವ ಇರ್ತದೆ. ಅಲ್ಲಿ ಅಲ್ಲಿ ಅವೇ ನಾಡಿಗಳನ್ನು ಟೀಸಲ್ ಹೊಡೆದು 36,000 ನಾಡಿ ಆಗ್ತದೆ. ಸೊ ಇಷ್ಟೆಲ್ಲ ಇಲ್ಲಿ ಎಡಗಡೆ ಬಲಗಡೆ 36,000 ನಾಡಿಗಳಂತ ಮುಂಚೆ ಎಲ್ಲ ನೋಡಿದ್ದೀವಿ. ಸೊ ಅಲ್ಲಿ ಆ ನಾಡಿ ಒಳಗಡೆ ಭಗವಂತನ ರೂಪಗಳನ್ನು, ಈ ಮನೋವಾಂಗ್ಮಯ ರೂಪದ ಚಿಂತನೆಯನ್ನು ಈ ಎಲ್ಲ ಕಡೆಯೂ ನಾವು ಚಿಂತನೆ ಮಾಡಿದರೆ, ಯಾಕಂದರೆ ನಾಡಿಗಳ ದ್ವಾರ ನಮಗೆ ಕಾರ್ಯಗಳಾಗ್ತದೆ, ಇಂದ್ರಿಯ ದ್ವಾರ, ಮನಸ್ಸಿನ ದ್ವಾರ ಕಾರ್ಯಗಳನ್ನು ಆಗ್ತಾ ಇರ್ತದೆ. ಈ ಕಾರ್ಯ ಪ್ರಚೋದನ ಮಾಡೋದಂಥ ಈ ವಾಂಗ್ಮನೋಮಯ ರೂಪದಿಂದ ಅಂತ. ಅಂದರೆ ಈಗ ಅದಕ್ಕೇ ಈ ರೂಪದ ಚಿಂತನೆ ಸ್ವಲ್ಪ ನಾನು ಪದೇ ಮಾಡುವುದಂಥ ಅಭ್ಯಾಸ ಇಟ್ಕೊಂಡಿದ್ದೀನಿ. ಯಾಕಂದರೆ ಎಷ್ಟೋ ಉಪನ್ಯಾಸ ಹೇಳ್ತಾ ಇರ್ತೀನಿ, ಅಥವಾ ಒಂದು ಅರ್ಥಾನುಸಂಧಾನ ಹೇಳ್ತಾ ಇರ್ತೀನಿ. ಆವಾಗ ಭಗವಂತನಿಗೆ ಇದು ವಾಂಗ್ಮನೋಮಯ ರೂಪದ ಚಿಂತನೆ ಮಾಡಿ, ಇದು ನೀನೇ ನುಡಿಸ್ತಾ ಇದೆಯಾ, ನೀನೇ ನನಗೆ ಬುದ್ಧಿಯಲ್ಲಿ ವಿಚಾರವನ್ನು ಹಾಕಿ ನೀನೇ ನುಡಿಸಪ್ಪ ಅಂತಕೊಂಡು ಈ ರೀತಿಯಾದಂಥ ಚಿಂತನೆ ಮಾಡಿ ನಾನು ಮಾತಾಡ್ತೀನಿ. ಅದರಿಂದ ಏನಾಗ್ತದೆ, ಒಂದು ಸರಿಯಾದಂಥ ವಿಚಾರವನ್ನು ಬರ್ತದೆ. ಎಷ್ಟೋ ಸರ್ತಿ ನನಗೆ ಕರೋನಾ ಆಗಿತ್ತು. ಆ ಟೈಮಲ್ಲಿ ನನಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಗಂಟಲು ಭಾಳ ನೋವಿರ್ತಿತ್ತು, ಮಾತಾಡೋಕೆ ಕಷ್ಟ ಆಗ್ತಾ ಇರ್ತಿತ್ತು. ಆದ್ರೂ ನಾನು ಇದು ಪಾಠ ಹೇಳೋದನ್ನು ಮಾಡ್ತಾಯಿದ್ದೆ. ಆವಾಗ ಇದು ವಾಂಗ್ಮಯ ಮನೋಮಯ ರೂಪದ ಚಿಂತನೆ ಮಾಡಿ ಶುರು ಮಾಡ್ತಿದ್ದೆ. ಆ ಪಾಠ ಮುಗಿಯವರೆಗೂ ನನಗೆ ಏನೂ ತೊಂದರೆ ಆಗ್ತಿರಲಿಲ್ಲ. ಅಷ್ಟು ಶಕ್ತಿ ಇದೆ ಈ ನಮ್ಮ ಹರಿಕಥಾಮೃತದಲ್ಲಿ. ಅದಕ್ಕೆ ನಾನು ಪದೇ ಹೇಳ್ತಾ ಇರ್ತೀನಿ, ಯಾರ ಕೈಯಲ್ಲಿ ಹರಿಕಥಾಮೃತ ಬಂದಿಲ್ಲ ಅವರು ಎಷ್ಟು ಒಂದು ಶಕ್ತಿಯನ್ನು ಕಳ್ಕೊತಾ ಇದ್ದಾರೆ ಅಂತ ಖೇದ ಆಗ್ತದೆ. ಆಮೇಲೆ ಯಾರ ಕೈಯಲ್ಲಿ ಹರಿಕಥಾಮೃತ ಬಂದದೇ ಪಾರಾಯಣ ಮಾಡ್ತಾರೆ ಅವರು ನಿಜವಾಗ್ಲೂ ಭಾಗ್ಯವಂತರು ಅಂತ ಅಂದ್ಕೋತೀನಿ ನಾನು. ಸೊ ಅದೇ ಒಂದು ನಂದು ಈ ಬ್ರಾಹ್ಮಣ ಜನ್ಮಕ್ಕೆ ಬಂದದ್ದು ಒಂದು ಸಾರ್ಥಕತೆ ನನಗೆ ಅನ್ನಿಸ್ತದೆ. ಹರಿಕಥಾಮೃತ ಗ್ರಂಥ ನನ್ನ ಕೈಲಿ ಬಂದದಲ್ಲ, ನನ್ನ ಅಲ್ಪ ಶಕ್ತಿಗೆ ಮಟ್ಟಿಗೆ ಎಷ್ಟನ್ನು ಅರ್ಥ ಮಾಡ್ಕೊಳ್ತೀನಿ. ಒಂದು 4 ಜನಕ್ಕೆ ಒಂದು ಪ್ರಚೋದನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಭಗವಂತ ಮಾಡಿಸ್ತಾ ಇದ್ದಾನೆ. ಗುರುಗಳ ಅನುಗ್ರಹ, ಗುರುಗಳ ಪ್ರೇರಣೆಯಿಂದ ಇದು ಆಗ್ತಾಯಿದೆ. ಅದಕ್ಕೆ ಸಂತೋಷ. ಅದಕ್ಕೆ ಈ ವಾಂಗ್ಮಯ ಮನೋಮಯ ರೂಪದ ಚಿಂತನೆಯನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಅದು ವಾಂಗ್ಮಯ ಮನೋಮಯದ
ರೂಪದ ಚಿಂತನೆ ಹೇಗೆ 10 ತಲೆ ಇದೆ, 10 ಕೈ ಇದೆ, 2 ಪಾದ ಇದೆ, 1 ಉದರ ಇದೆ, ಆಮೇಲೆ 2 ಪಾದ ಮತ್ತು 1 ಮಧ್ಯ ಉದರ. ಈ ರೀತಿಯಾದಂಥ ವಾಂಗ್ಮಯ ಮನೋಮಯ ರೂಪದಂಥ ಚಿಂತನೆ, ವಾಂಗ್ಮನೋಮಯ ಅಂತ ಒಟ್ಟಿಗೆ ಹೇಳ್ತಾರೆ. ಇದು 2 ರೂಪ ಇದೆ. ಮುಂದಿನ ನುಡಿದಲ್ಲೇ ಬರ್ತದೆ, ಅದು 2 ರೂಪ ಇದೆ. ಇದನ್ನು ಅಂದರೆ ಇದು ನಮಗೆ ವಾಂಗ್ಮಯ ಪ್ರಪಂಚದಲ್ಲಿ ಇದ್ದಂಥ ವಿಷಯ ಪ್ರಚೋದನೆ ಮಾಡೋದು, ಆಮೇಲೆ ನಮ್ಮ ವಾಕ್ಯವನ್ನು ಶುದ್ಧಿ ಮಾಡೋದಂಥ ಕಾರ್ಯಗಳನ್ನು ಈ ರೂಪದ ಚಿಂತನೆ ಮಾಡಿ ನಮಗೆ ಶುದ್ಧ ಆಗ್ತದೆ ಅಂತ ಹೇಳಿ ನಾವು ತಿಳ್ಕೋಬೇಕು. ಆಮೇಲೆ ಯಾಕಂದರೆ ಇದು 51 ವರ್ಣದಿಂದ ಆದಂಥದ್ದು ಅಂತ. ಆಮೇಲೆ ಇನ್ನು 7ನೇ ನುಡಿಯಲ್ಲಿ ಈ 2 ದೇಹ ಊರ್ಮಿ ಭೂತಗಳ ಆರಧಿಕ ದಶಋಗ್ವಿನುತ ಅಂತ. ಇಲ್ಲಿ ಊರ್ಮಿಗಳು ಅಂತಂದ್ರೇನು, ತೆರೆಗಳಂತೆ. ಈ ತೆರೆಗಳಂತೆ ಬರುವಂಥ ಈ 2 ದೇಹ, ಈ 2 ದೇಹ ಅಂತಂದರೆ ಈ 4 ದೇಹಗಳು ಅಂತ ಇಟ್ಕೊಂಡು ಹೇಳ್ತೀವಿ. ಈ 4 ದೇಹದಲ್ಲಿ ಇದ್ದಂಥ ವಿಷಯವನ್ನು ನಾವು ಈ 2 ದೇಹ ಊರ್ಮಿಗಳ ಭೂತಗಳ ಆರಧಿಕ ದಶ ಅಂತಂದರೆ 16. ಅಂದರೆ ಇಲ್ಲಿ 4 ದೇಹವನ್ನು ಹೇಳಿದ್ದಾರೆ. 4 ದೇಹದಲ್ಲಿ ತೆರೆಗಳಂತೆ ಏನೇನು ಬರ್ತಾವೆ? 16 ದಶಋಗ್ವಿನುತ ಲಕ್ಷ್ಮೀ ರಮಣ ವಿಶ್ವಡಾಖ್ಯ ರೂಪದಿ ಚತುಷ್ಷಷ್ಟಿ ಕಲಾ 64 ಸಂಖ್ಯೆ ಬಂತಿಲ್ಲಿ. ಸೊ ಇದು 64 ಸಂಖ್ಯೆ ಹೇಗೆ ಬಂತು ಅಂತ ಇದು ಸ್ವಲ್ಪ ಕಷ್ಟವಾದಂಥ, ಅದಕ್ಕೆ ನಿಧಾನವಾಗಿ ಹೇಳ್ತಾ ಇದ್ದಾನೆ. ಸ್ವಲ್ಪ ವಿಷಯವನ್ನು ಹೇಳ್ತಾನೆ. ಅಂದರೆ ನಿಮಗೆ ಪದೇ ವಿಡಿಯೋವನ್ನು ನೋಡಿಬಿಟ್ಟು ನಿಮಗೆ ಅಧ್ಯಯನ ಮಾಡೋಕ್ಕೆ ಅನುಕೂಲ ಆಗಬೇಕು ಅಂತ ಸ್ವಲ್ಪನ ವಿಷಯ ಹೇಳ್ತಾ ಇದ್ದಾನೆ. ಈ 2 ದೇಹ, ಈ 2 ಅಂತ 4 ದೇಹ ಯಾವುದು ಗೊತ್ತಾಯ್ತು. ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಈ ಸ್ಥೂಲ ದೇಹ, ಹೊರಗಡೆ ಕಾಣಿಸುವಂಥ ಸ್ಥೂಲ ದೇಹ. ಈ ಸ್ಥೂಲ ದೇಹದಲ್ಲಿ ತೆರೆಗಳಂತೆ ತೆರೆಗಳು ಹೆಂಗೆ ಬರ್ತಾ ಇರ್ತದೆ ಹಾಗೆ ಹೇಗೆ ಭೂತಗಳ ಆರಧಿಕ ಅಂದರೆ 16 ಕಲೆಗಳಂತ ಹೇಳಿದರು. ಈ 16 ಕಲೆಗಳು ಯಾವ ಅಂತ ಹಿಂದೆ ನೋಡಿದ್ದೀವಿ ನಾವು. 16 ಕಲೆಗಳು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಆಮೇಲೆ ಪಂಚ ಮಹಾಭೂತಗಳು. ಒಮ್ಮೊಮ್ಮೆ ತನ್ಮಾತ್ರ ಅಂತ ಹೇಳ್ತಾರೆ. ಅಂದರೆ ಪಂಚ ಮಹಾಭೂತಗಳ ಗುಣವೇ ಅದು ತನ್ಮಾತ್ರ, ಅದಕ್ಕೆ 2 ಒಂದು ಒಟ್ಟಿಗೆ ಹೇಳೋದಕ್ಕಂದು ಬುದ್ಧಿ, ಆಮೇಲೆ 1 ಮನಸ್ಸು. ಹೀಗೆ 16 ಕಲೆಗಳನ್ನು ತಿಳ್ಕೊಂಡು ಹೇಳ್ತೀವಿ. ಈ 16 ಕಲೆಗಳನ್ನು 4 ದೇಹದಲ್ಲಿ ಇದೆ. ಸೊ ಅಷ್ಟು ರೂಪದಿಂದ ಭಗವಂತ ಇದ್ದಾನೆ ಅಂತ. ಸೊ ಇಲ್ಲಿ 60 ಚತುಷ್ಷಷ್ಟಿ ಕಲಾ 64ಗಳನ್ನು ಹೇಳಿದ್ದಾರೆ. ಲಕ್ಷ್ಮೀ ರಮಣ ಅಂತಂದರೆ ಭಗವಂತ. ಈ ಭಗವಂತ ಅಂತ ವಿಷ್ಣು ಆಖ್ಯ ಈ ರೂಪದಿಂದ ಈ 64 ರೂಪದಿಂದ, ಅಂದರೆ ಒಂದೊಂದು ದೇಹದಲ್ಲಿ 16 ಕಲೆಗಳು, ಆ ಒಂದು 16 ರೂಪ, ಅದು 4 ದೇಹದಲ್ಲಿ ಅಂದರೆ 64 ಆಯಿತು. ಈ 14 ರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ. ಲಕ್ಷ್ಮೀ ರಮಣದಂಥದ್ದು ವಿಷ್ಣುವೇ ಈ 64 ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು 16 ಸಂಖ್ಯೆ ಎಂದು ಹೇಳಿದ್ನಲ್ಲ, ಒಂದೊಂದು ಸಂಖ್ಯೆ ಒಂದೊಂದು ಅರ್ಥಕ್ಕೆ 10, 20 ಅರ್ಥಗಳು ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥದ್ದು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಯಾವಾಗಲೂ ಅದನ್ನು ಯಾವುದು ಸರಿ ಅಂತ ಗೊಂದಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದೂ ಸರಿ ಇರ್ತದೆ, ಇದೂ ಸರಿ ಇರ್ತದೆ. ಮಗಳಲ್ಲ ಹಳೆಯ ಅಲ್ಲ ಮಗಳ ಗಂಡ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ. ಸೊ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಒಂದು ಸಂಖ್ಯೆಯನ್ನು ನೋಡುವಂಥದ್ದು ಅಥವಾ ಒಂದು ಅರ್ಥವನ್ನು ಕೂಡ ನೋಡುವಂಥದ್ದು ಪದ್ಧತಿ ಇದೆ. ಹರಿಕಥಾಮೃತದಲ್ಲಿ ಒಂದೊಂದು ಶಬ್ದಕ್ಕೆ ಸಾಕಷ್ಟು ಅರ್ಥವನ್ನು ಮಾಡಬಹುದು. ಇಲ್ಲಿ ಇನ್ನೊಂದು 16 ಅಂತ ಹೇಳ್ತಾರೆ. ದಶ ಋಗ್ವಿನುತ ರುಕ್ ಅಂತಾರೆ ಪುರುಷ ಸೂಕ್ತ. ಈ ಪುರುಷ ಸೂಕ್ತದಲ್ಲಿ 14 ರುಕ್ಕುಗಳಿವೆ. ಈ 16 ರುಕ್ಕಗಳ ಪ್ರತಿಪಾದನೆಯಾದಂಥ ರೂಪಗಳು ಈ 16 ಕಲೆಗಳಲ್ಲಿ ಇವೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಇನ್ನೊಂದು ಅರ್ಥವೊಂದು. ಅಂದರೆ ಈ 16 ಕಲೆ ಪ್ರತಿಪಾದಿಸಿದಂಥ ರೂಪಗಳ ಈ 16 ಕಲೆಗಳಲ್ಲಿ ಈ 16 ಕಲೆಗಳಲ್ಲಿದ್ದಂಥ ಈ 16 ರೂಪಗಳು ಈ 4 ದೇಹದಲ್ಲಿ ಇದೆ. 64 ರೂಪ ಆಯಿತು ಅಂತ. ಈಗ ನಾವು 6ನೇ ಸಂಧಿ ಅಧ್ಯಯನ ಮಾಡುವಾಗ ಹೇಳಿದ್ವಲ್ಲ, 30 ರೂಪ ಹೇಗೆ ಬಂತು ಅಂತ ಅಂದ್ಬಿಟ್ಟು. ಅದೇ ನಾರಾಯಣ ವಾಸುದೇವ, ನಾರಾಯಣ ಅನಿರುದ್ಧ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಸಂಕರ್ಷಣ, ಹೀಗೆ ಒಂದೊಂದರಲ್ಲಿ 6 ರೂಪಗಳನ್ನು ಹೇಳ್ಕೊಂಡ್ಬಿಟ್ಟು ಕಡೆಗೆ 30 ರೂಪಗಳನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲೇ
ಈಗ ಮೇನ್ ರುಕ್ಕದಲ್ಲಿ ಇದು ಪುರುಷ ಸೂಕ್ತದಲ್ಲಿ ರುಕ್ ಅಂತ ಅಕ್ಷರಗಳಂತ ಹೇಳ್ತಾರೆ. ಅಷ್ಟು ಆ ಅಕ್ಷರ ಪ್ರತಿಪಾದಿಸಿದಂಥ ಭಗವಂತ ಈ 14 ಕಲೆಗಳಲ್ಲಿದೆ. ಈ 14 ಕಲೆಗಳಲ್ಲಿ ಅಲ್ಲಿ ತಿರ್ಗಾ ಒಂದೊಂದು ದೇಹದಲ್ಲಿ ಈಗ ನಾವು ಹೆಂಗೆ ನಾರಾಯಣ ಯುದ್ಧ ಹೇಳ್ತೀವಿ, ಅದೇ ರೀತಿಯಾಗಿ ವಿಭಾಗ ಮಾಡಿ ಆಗ್ತದೆ. ಹಾಗೆ ಆಗಿ ಅದು 64 ರೂಪಗಳನ್ನು ಆಗ್ತದೆ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಾಗಿ ಬೇರೆ ಕಡೆ ಏನು ಹೇಳಿದರೆ 64 ಕಲೆಗಳಂತಂದರೆ 64 ವಿದ್ಯೆಗಳಂತ ಹೇಳ್ತಾರೆ. 64 ವಿದ್ಯೆಗಳು ಅಂತ ಕೂಡ ಹೇಳೋ ಪದ್ಧತಿ ಇದೆ. ಸೊ ಆಮೇಲೆ ಇನ್ನೊಂದು ಹೇಳ್ತಾರೆ 64 ಜಾತಿಗಳು ಅಂತ. ಅರೆ 64 ಜಾತಿಗಳು ಹೇಗೆ ಅಂತಂತಂದರೆ, ಇವಾಗ ಒಂದು ಎಕ್ಸಾಂಪಲ್ಲು, ಅವಾಗ ಇವರು ಕ್ಷತ್ರಿಯರಿಗೆ ಬೇರೆ ಬೇರೆ ಜಾತಿ ಹೆಣ್ಮಗಳನ್ನ ಲಗ್ನ ಮಾಡ್ಕೊಳ್ಳೋಂಥ ಪದ್ಧತಿ ಅರಿತ್ತು. ಆಗಿನ ಕಾಲದ ಅದು ಪದ್ಧತಿ ಆ ರೀತಿಯಿಂದ ಅದೊಂದು ಧರ್ಮ ಇತ್ತು. ಅವಾಗ ಧರ್ಮನೇ ಇರ್ತಿತ್ತು ಅದು ಆ ರೀತಿಯಾಗಿ. ಅಂದರೆ ಕೆಲವೊಂದು ಸರ್ತಿ ಇನ್ನೊಂದು ನೆಕ್ಸ್ಟ್ ದೇಶದ ಅದು ನಮ್ಗೆ ಆಗಬಾರ್ದು, ಅವ್ರ ಹುಡುಗರನ್ನ ಆ ಮಕ್ಕಳನ್ನ ಲಗ್ನ ಮಾಡ್ಕೊತಿದ್ರು. ಅಥವಾ ಯುದ್ಧದಲ್ಲಿ ಅವ್ರು ವಾಪಸ್ ಆಗ್ತಿದ್ರು, ಆ ಹೆಣ್ಣು ಹುಡುಗರನ್ನ ಬೇರೆ ಯಾರು ಅದು ತೊಂದರೆ ಕೊಡಬಾರ್ದು ಮಾಡ್ಕೋತಾಯಿದ್ರು. ಕೆಲವೊಂದು ಸರ್ತಿ ಒಪ್ಪಂದಾಗ ಮಾಡ್ತಾಯಿದ್ರು, ಕೆಲವು ಸರ್ತಿ ಸಂತೋಷ ಪಟ್ಕೊಂಡು ಮಾಡ್ತಾಯಿದ್ರು. ಹೀಗೆ ಬೇರೆ ಬೇರೆ ಕಾರಣದಿಂದ ಅದಕ್ಕೆ ಇವಾಗ ಕ್ಷತ್ರಿಯ ಬ್ರಾಹ್ಮಣನಲ್ಲಿ ಹುಟ್ಟಿದಂಥ ಮಗುವಿಗೆ ಬೇರೆ ಜಾತಿ, ಈ ಕ್ಷತ್ರಿಯ ಒಂದು ಶೂದ್ರದಿಂದ ಹುಟ್ಟಿದಂಥ ಮಗುವಿಗೆ ಬೇರೆ ಜಾತಿ, ಹೀಗೆ ಆ ಕಾಂಬಿನೇಷನ್ ಬೇರೆ ಬೇರೆ ಕಾಂಬಿನೇಷನ್ ಮಾಡಿದ್ದಂಥದ್ದು 64 ಜಾತಿಗಳು ಆಗ್ತವೆ ಅಂತ ಕೂಡ ಹೇಳಿದ್ದಾರೆ ಅಲ್ಲಿ. ಆಯಿತಾ? ಸೊ ಇಷ್ಟು ಇದರಲ್ಲಿ ಇದು ಇನ್ನೊಂದು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇನ್ನೊಂದು ಕೂಡ ಏನಂತಂದರೆ, ಈಗ 16 ಗುಣಗಳನ್ನು ಅಂತ ಹೇಳಿದ ಆ ಗುಣಗಳ ಪ್ರತಿಪಾದಿಸಿದಂಥ 14 ಕಲೆಗಳಲ್ಲಿ ಇದ್ದಾರೆ ಅಂತಕೊಂಡು ಇಲ್ಲಿ ಯಾವುದ್ಯಾವುದೋ ಅಂತಂದರೆ ಕೊಟ್ಟಿದ್ದಾರೆ. ಇಲ್ಲಿ ಜ್ಞಾನ, ವಿಜ್ಞಾನ, ಚಿತ್ತ, ಬುದ್ಧಿ, ಅಶ್ರದ್ಧಾ, ವೈರಾಗ್ಯ, ಬಲ, ವೀರ್ಯ, ಲೋಕ, ಯಂತ್ರ, ಪೆಸರು, ತಪ, ಅನ್ನ, ತಪ 2 ಸತಿ ಬಂದಿದೆಯಲ್ಲ, ಅದು ಏನೋ ಮಿಕ್ಸ್ಪ್ರಿಂಟ್ ಆಗಿರ್ಬೋದು. ರೂಪಗುಣ, ಕರ್ಮ, ಕಲಾದಿಯಲ್ಲುಂಟು. ಈ ಎಲ್ಲ ಕಲೆಗಳು 16 ಕೊಟ್ಟಿದ್ದಾರೆ. ಈ 16 ಕಲೆಗಳಲ್ಲಿ ಕೂಡ ಕಲಾ ಅಂತಂದರೆ ಆರ್ಟ್. ಈ 16 ಆರ್ಟ್ಗಳ ಕೂಡ ಇರ್ತದೆ ಭಗವಂತನಿಗೆ ಅಂತ. ಸೊ ಹೀಗೆ ಅನೇಕ ರೀತಿಯಿಂದ ಇದು ಅರ್ಥ ಮಾಡುವಂಥ ಪದ್ಧತಿ ಇದೆ. ಸೊ ಇಲ್ಲಿ ನಾವು ಏನು ಯೋಚನೆ ಮಾಡೋಣ, ಈ 16 ರುಕ್ ಅಂದರೆ ಪುರುಷ ಸೂಕ್ತದಿಂದ 16 ರುಕ್ಗಳಿದೆ. ಆ ಪ್ರತಿಪಾದ್ಯರಾದಂತಹ ರೂಪಗಳನ್ನು ಈ 16 ಕಲೆಗಳಲ್ಲಿ ಒಂದೊಂದು ದೇಹದಲ್ಲಿ, ಅದೇ ರೀತಿಯಾಗಿ 4 ದೇಹದಲ್ಲಿ ಬೇರೆ ಬೇರೆ ಕಾಂಬಿನೇಷನ್ದಲ್ಲಿ ಇರ್ತದೆ. 64 ರೂಪದಿಂದ ಭಗವಂತ ಇದ್ದಾನೆ. ಸದ್ಯಕ್ಕೆ ನಾವು ಇಷ್ಟೊಂದು ನಾವು ಮೇನವಾದಂಥ ಅರ್ಥವನ್ನು ಇದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಇದಕ್ಕೆಲ್ಲನೂ ಆಧಾರನಾಗಿದ್ದಾನೆ ಭಗವಂತ ಅಂತ. ಈಗ 16 ಕಲೆಗಳು ಅದು 4 ದೇಹದಲ್ಲಿ, ಅಂದರೆ 64 ಸ್ಥಾನ ಆಯಿತು. ಆಯಾ ಸ್ಥಾನದಲ್ಲಿ ಇಷ್ಟು 64 ರೂಪದಿಂದ ಭಗವಂತ ಇದ್ದಾನೆ. ಮತ್ತು ಇಲ್ಲಿ ರುಕ್ನಲ್ಲಿ ಇದ್ದಂಥ 16 ಪ್ರತಿಪಾದ್ಯರಾದಂಥ ರೂಪಗಳಿವೆ. ಆ ರೂಪಗಳನ್ನು ಈ 16 ಕಲೆಗಳಿಗೆ ಆಧಾರನಾಗಿದ್ದಾನೆ. ಅದನ್ನೇ ಬೇರೆ ಬೇರೆ ಕಾಂಬಿನೇಷನ್ನಲ್ಲಿ 64 ರೂಪಗಳನ್ನು ಹಾಕ್ತದೆ. ಈ ಎಲ್ಲ 16 ಕಲೆಗಳಿಗೆ 4 ದೇಹಗಳಿಗೆ ಆಧಾರನಾಗಿ ಭಗವಂತ ಇಷ್ಟು ರೂಪದಿಂದ ಇದ್ದಾನೆ ಅಂತ ಬೇಸಿಕ್ ನಾವು ಅಷ್ಟು ಅರ್ಥ ಮಾಡ್ಕೋಬೋದು. ಧಾರಕರು ತಾನಾಗಿ ಬ್ರಹ್ಮ ಪುರಾರಿ ಮುಖ್ಯರು ಇದು ಸತತ ವಿಹಾರ ಮಾಪನು ಚತುಷ್ಪಾದಾಭಯದಿ ಲೋಕದಳು. ಅದೇ ಇಲ್ಲಿ ಇಷ್ಟು ರೂಪದಿಂದ ಎಲ್ಲ ಬ್ರಹ್ಮ ರುದ್ರ ಮುದ್ದಾದ ಎಲ್ಲ ದೇವತೆಗಳಲ್ಲಿ ಕೂಡ ಭಗವಂತ ಈ ರೀತಿಯಾಗಿ ಮುಖ್ಯ ಇದರಲ್ಲಿ ವ್ಯಾಪ್ತರಾಗಿದ್ದಾನೆ. ಆಮೇಲೆ ಇದು ಬೇರೆ ಬೇರೆ ಕಲೆಗಳು, ಬೇರೆ ಬೇರೆ ರೂಪಗಳು ಎಲ್ಲ ಇದೆ. ಇದೆಲ್ಲ ಬ್ರಹ್ಮದೇವರಲ್ಲಿ ಮಾತ್ರ ಸ್ಪಷ್ಟವಾಗಿ ಬೇರೆ ಬೇರೆ ಕಾಣಿಸ್ತದೆ. ಆದರೆ ನಮ್ಮರೆಲ್ಲ ಮಿಶ್ರಿತವಾಗಿ ಇರ್ತದೆ ಅಂತ. ಯಾಕಂದರೆ ನಮ್ಮದು ಮನಸ್ಸು, ಕೈ ಎಲ್ಲ ಮನಸ್ಸೆಲ್ಲ ಮಿಶ್ರಿತವಾಗಿ ಬೇರೆ ಬೇರೆ ವಿಚಾರಗಳೆಲ್ಲ ಮಿಶ್ರಿತವಾಗಿರ್ತದೆ. ಅವ್ರಿಗೆಲ್ಲ ಬರೀ ಭಗವಂತನ ಚಿಂತನೆ ಒಂದೇ ಇರ್ತದೆ. ಹೀಗೆ ಮಿಶ್ರಿತವಾಗಿರ್ತದೆ, ಅವ್ರದ್ದು ಮಾತ್ರ ಸ್ಪಷ್ಟವಾಗಿ ಬೇರೆ ಬೇರೆ ಕಾಣಿಸ್ತದೆ ಅಂತ. ಸತತ ವಿಹಾರ ಮಾಪನು ಅಥವಾ ಅದಕ್ಕೆ ಚತುಷ್ಪಾದ ವಯದಿ ಲೋಕದಳು. ಅಂದರೆ ಇದು 4 ದೇಹದಲ್ಲಿ, ಈ 4 ದೇಹದಲ್ಲಿ ಇದ್ದಾನೆ. ಅಲ್ಲಿ ನಾವು ಅನಿರುದ್ಧ ಪ್ರಜ್ಞರು ಸಂಕರ್ಷಣ ವಾಸುದೇವ ರೂಪಿ ಪರಮಾತ್ಮ ಅಂತ ಕೂಡ
ಚಿಂತನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಕ್ಲಿಷ್ಟವಾದಂಥದ್ದು ವಿಷಯ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ರಿಪೀಟ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ 6 ಆಯಿತು, 7 ಆಯಿತು. ಸರಿ, ಇದು 8ನೇದು ಒಂದು ತಗೋತೀನಿ. ತೃಣ ಮೊದಲ ಬ್ರಹ್ಮಾಂತ ಜೀವರ ತನು ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲಾರು. ಗಣನೆ ಪ್ರಬುಧ ರೂಪ ಗೃಣಿಯ ಸೂರ್ಯ ಆದಿತ್ಯ ನಾಮಗಳ ಅನುದಿನದಿ ಜಪಿಸುವರಿಗೆ ಆರೋಗ್ಯ ಸಂಪದವ. ತೃಣ ಮೊದಲ ಬ್ರಹ್ಮಾಂತ ಜೀವರ ಅಂದರೆ ಅದರ ಹುಲ್ಲು ಕಡ್ಡಿ ಹಿಡ್ಕೊಂಡು ಬ್ರಹ್ಮಾಂತರೊಳಗೆ ಎಲ್ಲ ಜೀವರಾಶಿಗಳೊಳಗಡೆ ತನು ಚತುಷ್ಟಯಗಳಲ್ಲಿ, ಅಂದರೆ ಇಲ್ಲಿ ಕೆಲವೊಂದು ಪುಸ್ತಕದಲ್ಲಿ ಚತುಷ್ಟಯ ಅಂತ ಹೇಳಿದ್ದಾರೆ, ಕೆಲವೊಂದು ಕಡೆ ಚತುತ್ರಯ ಅಂತ ಹೇಳಿದ್ದಾರೆ. ನನ್ನ ಕಡೆ ಇದ್ದಂಥ ಒಂದು ಪುಸ್ತಕದಲ್ಲಿ 3, ಅಂದರೆ ಅಲ್ಲಿ ಸ್ವರೂಪ ದೇಹಗಳಲ್ಲಿ ಅದು ಹೇಳಿದ್ನಲ್ಲ, ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡೋ ಪದ್ಧತಿ ಇದೆ. ಇಲ್ಲಿ ನನಗೆ ಅದು ಪಂಚರಥ ಪ್ರಕಾಶಿಕ ಟೀಕೆಯಲ್ಲಿ ಅಲ್ಲಿ 3 ದೇಹ ಅಂತ ಕೊಟ್ಟಿದ್ದಾರೆ. ಆದರೆ ಎಲ್ಲ ಪುಸ್ತಕದಲ್ಲಿ ಚತುಷ್ಟಯ ಅಂತ ಹೇಳಿದ್ದಾರೆ. ಅಂದರೆ ಕೆಲವೊಂದು ಕಡೆ ಈ ಸ್ವರೂಪ ದೇಹ ಇನ್ಕ್ಲೂಡ್ ಮಾಡಿದ್ದಾರೆ, ಕೆಲವೊಂದು ಕಡೆ ಮಾಡಿಲ್ಲ. ಇಲ್ಲಿ ನಾರಾಯಣನ 1520 ಮೇಲಾರು, ಅಂದರೆ 1526 ರೂಪಗಳ ರೂಪದಿಂದ ಈ 4 ದೇಹದಲ್ಲಿ ಒಟ್ಟಿಗೆ ಅವನು ವ್ಯಾಪ್ತನಾಗಿ ಇದ್ದಾನೆ ಅಂತ ಹೇಳ್ತಾರೆ. ಗಣನೆ ಪ್ರಬುಧರು, ಅಂದರೆ ಇದೆಲ್ಲ ಈ ರೀತಿಯಾಗಿ ಗಣನೆ ಮಾಡ್ತಾರೆ. ಇದು ಬೇರೆ ಬೇರೆ ರೀತಿಯಾದಂಥದ್ದು. ಈ ಸಂಖ್ಯೆಗಳನ್ನ ಇಲ್ಲಿ 1526 ಅಂತ ಬೇರೆಯವ್ರ ಕಡೆ ಬೇರೆ ಬೇರೆ ರೀತಿಯ ಸಂಖ್ಯೆ ಮಾಡಿದ್ದಾರೆ ಅಂತ. ಆದರೆ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಜಗನ್ನಾಥದಾಸರು ಹೇಳಿದಂಥ ಸಂಖ್ಯೆ ನಾವು ಚೇಂಜ್ ಮಾಡೋದಿಲ್ಲ. ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅರ್ಥವನ್ನು ಮಾಡಬಹುದು, ವಿನಃ ಸಂಖ್ಯೆ ಚೇಂಜ್ ಮಾಡಲಿ ಬರುವುದಿಲ್ಲ ಅಂತ. ಆಮೇಲೆ ಎಲೆಗಳ ಬುಧರು ಅಂತಾರೆ ಜ್ಞಾನಿಗಳು. ರೂಪವ ಗೃಣಿಯ ಸೂರ್ಯ ಆದಿತ್ಯ, ಅಂದರೆ ಸೂರ್ಯನ ಅಂತರ್ಗತರಾಗಿರೋಂಥ ಭಗವಂತ ರೂಪ ಗೃಣಿ ಅಂತ, ಅಂದರೆ ಕರುಣಾಳು. ಈಗ ಚಕ್ರಾಬ್ಜಮಂಡ ರಂಗೋದದಲ್ಲಿ ಮಧ್ಯದಲ್ಲಿನ ಗೃಣಿ ಅಂತ ಬರಿತೀವಿ. ಅಂದರೆ ಮಹಾ ಕರುಣಾಳು ಆದಂಥ ಭಗವಂತ, ಸೂರ್ಯಾಂತರ್ಗತನಾದಂಥ ಭಗವಂತ, ಸೂರ್ಯ ಆದಿತ್ಯ, ಅವನಿಗೆ ಸೂರ್ಯ ಅಂತನೂ, ಅಂದರೆ ಸೂರ್ಯ ಅಂತರ್ಗತ ನಾರಾಯಣ ರೂಪಿ ಪರಮಾತ್ಮ ಗೃಣಿ ರೂಪ ಇದ್ದಾನೆ. ಆದಿತ್ಯ ಅಂತಲೂ ಹೆಸರಿದೆ. 12 ಜನ ಆದಿತ್ಯಗಳಿರ್ತಾರೆ. ಆ ಸೂರ್ಯನ ಸ್ಥಾನದಲ್ಲಿ ಬರ್ತಾರೆ. ಅದಕ್ಕೆ ಈ ರೀತಿಯಾಗಿ ಗಣನೆ ಮಾಡೋ ಪದ್ಧತಿ ಇದೆ. ಈ ರೀತಿಯಾದಂಥ ನಾಮಗಳ ಅನುದಿನದಿ ಜಪಿಸುವವರಿಗೆ, ಅಂದರೆ ಇಲ್ಲಿ ಇದೊಂದು ರೀತಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಲಿಂಗ ದೇಹದಲ್ಲಿ ಗೃಣಿ ರೂಪದ ಚಿಂತನೆ ಮಾಡಬೇಕು. ಅನಿರುದ್ಧ ದೇಹದಲ್ಲಿ ಸೂರ್ಯನಿಗೆ, ಇಲ್ಲಿ ಸೂರ್ಯ ಆದಿತ್ಯ, ಇಲ್ಲಿ ಗೃಣಿ ಸೂರ್ಯ ಆದಿತ್ಯ 3 ಹೆಸರು ತೊಗೊಂಡಿದ್ದಾರೆ. ಸೊ ಅಲ್ಲಿ ಭಗವಂತನೇ ಪ್ರಕಾಶಮಾನನಾಗಿ ಇದ್ದಾನೆ ಅಂತ. ಸೊ ಇಲ್ಲಿ ಪ್ರಕಾಶಮಾನನಾಗಿ ಈ 3 ದೇಹದಲ್ಲಿ ಇದ್ದಾನೆ ಅಂತ. ಸೂರ್ಯ ದೇಹದಲ್ಲಿ ಆದಿತ್ಯ ರೂಪದಿಂದ ಇದ್ದಾನೆ, ಅಂದರೆ ಲಿಂಗ ದೇಹದಲ್ಲಿ ಗೃಣಿ ರೂಪ, ಅನಿರುದ್ಧ ದೇಹ ಸೂರ್ಯ ರೂಪ, ಸ್ಥೂಲದಲ್ಲಿ ದೇಹದಲ್ಲಿ ಆದಿತ್ಯ ರೂಪದಿಂದ ಭಗವಂತ ಪ್ರಕಾಶಮಾನನಾಗಿ ಇದ್ದಾನೆ ಅಂತ. ಇನ್ನು ಹಂಗಾರೆ ಸ್ವರೂಪ ದೇಹದಲ್ಲಿ ಯಾಕೆ ಕೊಟ್ಟಿಲ್ಲ ಅಂತಂದರೆ, ಅಲ್ಲಂತೂ ಭಗವಂತ ನರಸಿಂಹ ರೂಪದಿಂದ ಇದ್ದೇ ಇದ್ದಾನೆ. ಸೊ ಅದನ್ನು ಇಲ್ಲಿ ಗಣನೆ ಮಾಡಿರಲಿಕ್ಕಿಲ್ಲ. ಸೊ ಅಂತೂ ಇಲ್ಲಿ 4 ದೇಹದಂತೂ ನಿಶ್ಚಯವಾಗಿದೆ. ಅದೇ ಸ್ವರೂಪ ದೇಹದ ಚಿಂತನೆ ಇಲ್ಲಿ ತೊಗೊಂಡಿಲ್ಲ, ಅವರು ಇನ್ಕ್ಲೂಡ್ ಮಾಡಿಲ್ಲ. ಅದಕ್ಕೆ ಇದು ಈ ರೀತಿಯಾಗಿರುವಂಥದ್ದು. ಇದು 3 ನುಡಿ ಸ್ವಲ್ಪ ಕಷ್ಟವಾದಂಥದ್ದು ಇದೆ. ಅದಕ್ಕೆ ಸ್ವಲ್ಪ ನಿಧಾನವಾಗಿ ರಿಪೀಟ್ ಮಾಡಿ ಹೇಳಿದ್ದೇನೆ. ಇದನ್ನು ಪದೇ ಪದೇ ನೀವು ವಿಡಿಯೋವನ್ನು ಕೇಳ್ಕೊಂಬಿಟ್ಟು ಅದನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಗುರುಗಳ ಅನುಗ್ರಹ ಕೇಳ್ರಿ, ಗುರುಗಳ ಅನುಗ್ರಹ ಮಾಡಲಿ. ಇನ್ನೊಂದಿಷ್ಟು 4 ಜನಕ್ಕೆ ಇನ್ನಷ್ಟು ಪ್ರಚೋದನೆ ಮಾಡಿ, ಎಲ್ಲರಿಗೂ ಇದರ ಹರಿಕಥಾಂಸಾರ ಪಾರಾಯಣ ಮಾಡಲಿಕ್ಕೆ ಹೇಳ್ರಿ, ಮಾಡಿಸ್ರಿ. ಅದನ್ನು ಅವ್ರ ಕಡೆಯಿಂದಾನೆ ಇದು ವಿಡಿಯೋ ನೋಡಲಿಕ್ಕೆ ಹೇಳ್ರಿ, ಅಲ್ಲಿ ಎಲ್ಲರಿಗೂ ಹೇಳಿ ಅದನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಇಷ್ಟೇ, ಮತ್ತೊಂದೇನಿಲ್ಲ. ಎಲ್ಲರೂ ಬರೆಯಲ್ಲಿ ಹರಿಕಥಾಂಸ ಪಾರಾಯಣ ಆಗಲಿ ಅಂತ ಒಂದೇ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಅನುಗ್ರಹ ಆಗಲಿ. ನಾಹಂಕರ್ತ ಹರಿಕರ್ತ ಹರಿಪ್ರೇರಣ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾದೇತಾಂತರ್ಗತ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.